ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ ಅಜ್ಞಾನ ಲಕ್ಷಣವೇ ಮೊದಲಾದವುಗಳನ್ನು ವಿವರಿಸಿದುದು ಎಂಬ 157ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ತಿರುಗಿ ಧರ್ಮರಾಜನು, ತಾತ, ಲೋಭವು ಅನರ್ಥ ಹೇತುವು ಎಂಬುದನ್ನು ನೀನು ತಿಳಿಸಿದೆ. ಅಜ್ಞಾನದ ವಿಷಯವನ್ನು ನಿನ್ನಿಂದ ಕೇಳಲು ಕೋರುವೆನು ಎಂದನು. ಅದಕ್ಕೆ ಆ ಭೀಷ್ಮನು, ಧರ್ಮರಾಜ, ಯಾವನು ಅಜ್ಞಾನದಿಂದ ಪಾಪವನ್ನು ಮಾಡಿ ಅದರಿಂದ ತನಗುಂಟಾಗುವ ಫಲವನ್ನು ತಿಳಿಯದೆ ಸಾಧುಗಳ ನಡತೆಯನ್ನು ದ್ವೇಷಿಸುವನೋ ಅಂತಹವನು ಲೋಕದಲ್ಲಿ ನಿಂದಾಸ್ಪದನು. ಅಜ್ಞಾನದಿಂದ ಮನುಷ್ಯನು ನರಕದಲ್ಲಿ ಬೀಳುವನು. ಅಜ್ಞಾನವೇ ದುರ್ಗತಿಗೆ ಕಾರಣವು. ಅಜ್ಞಾನದಿಂದಲೇ ಕ್ಲೇಶ ಉಂಟಾಗುವುದು. ಅಜ್ಞಾನವೆಂಬುದು ಮನುಷ್ಯನನ್ನು ಕಷ್ಟದಲ್ಲಿ ಮುಳುಗಿಸುವುದು. ಆದುದರಿಂದ ಅನರ್ಥಗಳಿಗೆಲ್ಲ ಅಜ್ಞಾನವೇ ಮೂಲವೆನಿಸಿದೆ ಎಂದನು. ಆಗ ಯುಧಿಷ್ಠಿರನು, ಪಿತಾಮಹ, ಆ ಅಜ್ಞಾನದ ಸ್ವರೂಪವೆಂತಹುದು? ಅದರ ಪ್ರವೃತ್ತಿ, ಅದರ ವೃದ್ಧಿ ಕ್ಷಯಗಳು, ಅದರ ಉತ್ಪತ್ತಿ, ನೆಲೆ, ಅದರ ಮೂಲ, ಸೇರುವಿಕೆ, ಗತಿ, ಕಾರ್ಯ, ಕಾರಣ, ಫಲ ಇವುಗಳನ್ನೆಲ್ಲ ನಿನ್ನಿಂದ ಯಥಾಸ್ಥಿತವಾಗಿ ಕೇಳಬೇಕೆಂದಿರುವೆನು. ನಮಗೆ ಅನುಭವದಿಂದ ಕಾಣಿಸುತ್ತಿರುವ ದುಃಖಗಳೆಲ್ಲವೂ ಅಜ್ಞಾನ ಜನ್ಯಗಳೇ ಅಲ್ಲವೇ ಎಂದನು. ಅದಕ್ಕೆ ಆ ಭೀಷ್ಮನು, ಯುಧಿಷ್ಠಿರ, ಕೇಳು. ರಾಗ, ದ್ವೇಷ, ಮೋಹ, ಹರ್ಷ, ಶೋಕ, ಅಭಿಮಾನ, ಕಾಮ, ಕ್ರೋಧ, ದರ್ಪ, ಸೋಮಾರಿತನ, ಆಲಸ್ಯ, ಇಚ್ಛೆ, ದ್ವೇಷ, ತಾಪ, ಇತರರ ಮೇಲ್ಮೆಯನ್ನು ನೋಡಿ ಸಹಿಸಲಾರದಿರುವುದು, ಇವೇ ಮುಂತಾದ ಇನ್ನು ಹಲವು ಬಗೆಯ ಪಾಪ ಕ್ರಿಯೆಗಳೆಲ್ಲ ಅಜ್ಞಾನಗಳೇ. ನೀನು ಇದೇ ಅಜ್ಞಾನದ ವಿಷಯವಾಗಿ ಕೇಳಿದ ಪ್ರವೃತ್ತಿ, ಅಭಿವೃದ್ಧಿ ಮೊದಲಾದವುಗಳು ಒಂದೊಂದನ್ನು ಕ್ರಮವಾಗಿ ತಿಳಿಸುವೆನು. ಜ್ಞಾನ, ಲೋಭವೆಂಬ ಈ ಎರಡು ಸ್ವರೂಪದಲ್ಲಿ ಸಮಾನಗಳೇ. ಅವುಗಳಿಂದಾಗುವ ಫಲವು, ಅವುಗಳಲ್ಲಿ ಇರುವ ದೋಷವು ಸಮಾನಗಳೇ. ಲೋಭದಿಂದಲೇ ಅಜ್ಞಾನವು ಹುಟ್ಟುವುದು. ಲೋಭವಿದ್ದ ಕಡೆಯಲ್ಲಿ ಅಜ್ಞಾನವು ಇರುವುದು. ಲೋಭವು ಕ್ಷೀಣಿಸಿದಾಗ ಅದು ಕ್ಷೀಣಿಸುವುದು. ಲೋಭವು ವೃದ್ಧಿಯಾದಾಗ ಅದರೊಡನೆ ಅಜ್ಞಾನವು ಹೆಚ್ಚುವುದು. ಅದರ ಗತಿಗಳು ನಾನಾ ವಿಧಗಳು. ಲೋಭಕ್ಕೆ ಮೂಲವು ಮೋಹವು ಅಥವಾ ಅವಿವೇಕವು. ಕಾಲವಶನಾಗಿ ಹಲವು ಜನ್ಮಗಳನ್ನು ಎತ್ತುವುದೂ ಅಜ್ಞಾನದ ಗತಿಭೇದಗಳೇ. ಲೋಭದ ಹಾನಿ ವೃದ್ಧಿಗಳಿಗೆ ಕಾಲವು ಕಾರಣವು. ವಿವೇಕಹೀನತೆಯಿಂದ ಲೋಭವು ಆಶೆಯ ಸ್ವರೂಪವೆನಿಸಿದ ಕಷ್ಟಗತಿಗಳು ಉಂಟಾಗುವವು. ಲೋಭವು ಎಲ್ಲ ದೋಷಗಳಿಗೂ ಆಶ್ರಯವೆನಿಸಿದೆ. ಆದುದರಿಂದ ಲೋಭವನ್ನು ನೀಗಬೇಕು. ಜನಕನು, ವೃಷಧ್ವಜನು, ಪ್ರಸೇನಜಿತ್ತು, ಯುವನಾಶ್ವನು, ಇನ್ನೂ ಅನೇಕ ರಾಜರು ಆ ಲೋಭವನ್ನು ಜಯಿಸಿದುದರಿಂದಲೇ ದಿವ್ಯ ಗತಿಯನ್ನು ಹೊಂದಿದರು. ಆದುದರಿಂದ ನೀನು ದೃಢನಿಶ್ಚಯದಿಂದ ಆ ಲೋಭವನ್ನು ದೂರೀಕರಿಸುವವನಾಗು. ನೀನು ಆ ಲೋಭವನ್ನು ನೀಗಿದರೆ ಇಹದಲ್ಲಿಯೂ ಪರದಲ್ಲಿಯೂ ಸುಖಿಯಾಗಿ ಸಂತೋಷಿಸುವೆ ಎಂದನು. ಇದು 157ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.